ಸರ್, ಈಗ ಆತ್ಮಸಾಕ್ಷಿ ವಿಚಾರಕ್ಕೆ ಬಂದ್ರೆ ನೀವು ಯಾಕೆ ಅಸ್ಪಷ್ಟತೆಯನ್ನು ನೀವು ಶಿವಕುಮಾರ್ ಅವ್ರನ್ನ ಕೇಳಿ. ಸರ್, ಆತ್ಮಸಾಕ್ಷಿ ಅವ್ರದ್ದು ನಿಮ್ದೆ ಸರ್. ಆತ್ಮಸಾಕ್ಷಿ ಒಳಗೆ ಯಾರ್ದಾರು ಆತ್ಮ ಬಂದ್ಬಿಡ್ತಾ ನೀವು ಅದನ್ನು ಶಿವಕುಮಾರ್ ಅವರು ಇದೇ ಪಕ್ಕದ ಚೇಂಬರ್ ಮೀಟಿಂಗ್ ಆಗಿದ್ದಾರೆ, ಅವ್ರನ್ನ ಕೇಳ್ತಾರೆ. ಹೇಳ್ತಾರೆ ಅವ್ರು ಕೊಟ್ಟಿದ್ ಮಾತು ಯಾಕೆ ಉಳಿಸ್ಕೊಂಡು ಸಾರಿಗೆದ ಆಮೇಲೆ ಸಾರಿಗೆ ಇಲಾಖೆ ಆಮೇಲೆ ಲಾಸ್ಟ್ ಟೈಮ್ 2 ಪೋರ್ಟ್ಫೋಲಿಯೋದಲ್ಲಿ ಇದೆ. ಒಂದು ಮುಜರಾಯಿ ಅನಿರೀಕ್ಷಿತವಾಗಿ ಕೊಟ್ಟರು. ಮುಜರಾಯಿ ಇಲಾಖೆಗೆ ಸಹಜವಾಗಿ ಯಾರು ಕೇಳೋದೇ ಇಲ್ಲ. ಏನೋ ಇರೋದ್ರಲ್ಲಿ ರಾಜ್ಯಾದ್ಯಂತ ಮುಜರಾಯಿ ಇಲಾಖೆಯಲ್ಲಿ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು. ಆಮೇಲೆ 2ನೇದಾಗಿ ಸಾರಿಗೆ ಇಲಾಖೆ. ನಾನು ಸಾರಿಗೆ ಇಲಾಖೆ ಹೋದಂಥ ಸಂದರ್ಭದಲ್ಲಿ ಸಾಲ ಒಂದು 4,000 ಕೋಟಿ ಇಟ್ಟೋಗಿದ್ರು. ಆಮೇಲೆ ರಿವಿಷನ್ ಇಳಿದಿದ್ದಲ್ಲ ನಮ್ಮ ಎಂಪ್ಲಾಯೀಸ್, ಅದೊಂದೆಲ್ಲ ಇಶ್ಯೂ ಇಟ್ಟೋಗಿದ್ರು. ಆದರೂ ಕೂಡ 3 ವರ್ಷದಲ್ಲಿ ಹೊಸದಾಗಿ 7,800 ಬಸ್ ತೊಗೊಂಡು ಒಂದು 10,000 ಜನ ರಿಕ್ರೂಟ್ಮೆಂಟ್ ಮಾಡಿ 750 ಕೋಟಿಗಿಂತಲೂ ಹೆಚ್ಚು ಮಹಿಳೆಯರು ನಮ್ಮ ಬಸ್ಸುಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಿದ್ರು. ಆಮೇಲೆ ನನ್ನ ಅವಧಿನಲ್ಲೇ ಒಟ್ಟು 425ಕ್ಕಿಂತಲೂ ಹೆಚ್ಚು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು 7 ವರ್ಷ 4 ತಿಂಗಳಲ್ಲಿ ಬಂದಿದೆ. ಹಿಂದೆ 4 ವರ್ಷ 4 ತಿಂಗಳಿದ್ದೆ, ಮೊನ್ನೆ 3 ತಿಂಗಳಿದ್ದೆ. ಒಟ್ಟು 7 ವರ್ಷ ಅತಿ ದೀರ್ಘಕಾಲದ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದು ನಾನೇ ಕರ್ನಾಟಕದಲ್ಲಿ. 425ಕ್ಕಿಂತಲೂ ಹೆಚ್ಚು ಪ್ರಶಸ್ತಿಗಳು ನನ್ನ ಅವಧಿನಲ್ಲಿ ಬಂತು. ಇದಕ್ಕೆ ಕಾರಣ ಅಲ್ಲಿರ್ತಕ್ಕಂಥ 1 ಲಕ್ಷಕ್ಕಿಂತಲೂ ಅದು ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರು, ನೌಕರ ಬಂದವರು, ಮತ್ತು ಮಾಧ್ಯಮದವರು ಕೂಡ ನೀವೆಲ್ಲ ಭಾಳ ಸಹಕಾರ ಕೊಟ್ಟಿದ್ದೀರಾ. ಟ್ರಾನ್ಸ್ಪೋರ್ಟ್ ಇಲಾಖೆನೇ ಇದ್ದಾಗ, ಮುಜರಾಯಲ್ಲಿದ್ದಾಗ ವ್ಯಾಪಕವಾಗಿ ಪಬ್ಲಿಸಿಟಿ ಕೊಟ್ಟಿದ್ದೀರಾ. ಮತ್ತು ಈಗಲೂ ಕೂಡ ನಿಮ್ಮ ಸಹಕಾರ ಇರಲಿ ಅಂತ ನಿಮಗೆ ಮನವಿ ಮಾಡ್ತೀನಿ. ಈಗ ಇದ್ರ ಜೊತೆ ಇನ್ನೊಂದು ಖಾತೆ ಏನಾದರೂ ಕೇಳ್ತಾ ಇದ್ದೀರಾ? ಏನೂ ಕೇಳಲ್ಲ ಸರ್. ಬೆಂಗಳೂರು ಉಸ್ತುವಾರಿ ಸಿಗುತ್ತೆ ಸರ್? ಬೇಡಪ್ಪ, ಕೊಟ್ಟರು ಬೇಡ ನನಗೆ. ರಾಜೀನಾಮೆ ಮಾಡೋ ಉದ್ದೇಶ ಏನು ಸರ್? ಅದೆಲ್ಲ ಹಳೇದಾಗೋಯ್ತು, ನಿಮ್ಗೆಲ್ಲ ಗೊತ್ತು. ಸುಮ್ಮನೆ ಯಾಕೆ ಮಾತಾಡ್ತಾರೆ? ಎಲ್ಲ ಸಮಯವ್ರಿಗೆಲ್ಲ ಗೊತ್ತು. ಸುಮ್ಮನೆ ಏನಂದ್ರು ಆಮೇಲೆ ಏನಂದ್ರು ಶಿವಕುಮಾರ್ ಅವರು? ಮತ್ತೆ ಅವತ್ತು ಮೀಟ್ ಮಾಡೋದಲ್ಲ, ಸುಮ್ಮನೆ ಅದೆಲ್ಲ ಮಾಧ್ಯಮದ ಮುಂದೆ ಹೇಳಿದ್ರೆ ಅದೆಲ್ಲ ನಾನು ಕಥೆ ಹೇಳ್ಬೇಕಾಗಿತ್ತು. ಈಗ ಎಲ್ಲಾನು ಮಾಧ್ಯಮದ ಮುಂದೆ ಮತ್ತೆ ಸುಮ್ಮನೆ ಅದಕ್ಕೆ ತೊಂದರೆ ಆಗ್ತದೆ ಅಲ್ವಾ ಸರ್? ಈಗ ಮುಜರಾಯಿ ಇಲಾಖೆನಲ್ಲಿ ಕೆಲಸ ಮಾಡಲಿಲ್ವಾ? ಟ್ರಾನ್ಸ್ಪೋರ್ಟಲ್ಲಿ ಬರೀ ಸಾಲಗಳೇ ಇತ್ತು, ಕೆಲಸ ಮಾಡಲಿಲ್ವಾ? ಇಲ್ಲೂ ಕೆಲಸ ಮಾಡಿ ತೋರಿಸ್ಬೇಕು. ತಗೊಳ್ಳೋಣ ಬಿಡಿ, CM ಹತ್ರ. ಅವರೇ ಹಣಕಾಸು ಮಂತ್ರಿ ಅಲ್ವಾ? ಅವರೇ ನಮ್ಮ 4 ನಿಗಮಗಳ ಅಧ್ಯಕ್ಷರು. ಈಗ ತಗೊಂಡಿರ್ತಕ್ಕಂಥ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡುವಂಥದ್ದು ನಮ್ಮ ಸರ್ಕಾರ ಇರ್ಬೋದು, BJP ಸರ್ಕಾರದಲ್ಲಿ ತಗೊಂಡಿರುವ ಕೆಲಸಗಳಿರ್ಬೋದು, ಅದನ್ನೆಲ್ಲ ಕೂಡ ಕಂಪ್ಲೀಟ್ ಮಾಡ್ಬೇಕು ನಾವು ರೈತರ ಹಿತದೃಷ್ಟಿಯಿಂದ. ಇಲ್ಲ, ಅದೆಲ್ಲ ಏನು ಕೇಳಲಿಲ್ಲ. ಆದ್ರೆ ನಾನು ಯಾವುದೇ ಇಲಾಖೆ, ಇದು 1 ನಿಮಿಷ, ನಾನು ಯಾವುದೇ ಇಲಾಖೆ ಹಿಂದೆ ವೀರಪ್ಪ ಮೊಯ್ಲಿಯವ್ರ ಕಾಲದಲ್ಲಿ ಆಗ್ಲಿಂದಲೂ ಕೂಡ ಯಾವ ಇಲಾಖೆಗೆ ಹೋದ್ರು ಎಲ್ಲ ಇಲಾಖೆಯಲ್ಲೇ ಚೆನ್ನಾಗಿ ಕೆಲಸ ಮಾಡಿದ್ದೀನಿ. ಎಲ್ಲೂ ಕೂಡ ಇಲಾಖೆಯಲ್ಲಿ ನಾನು ಎಲ್ಲೂ ಕೂಡ ಕೆಟ್ಟ ಹೆಸರು ತಗೊಳ್ಳಿಲ್ಲ. ಇಲ್ಲ, ಪತ್ರ ಅಲ್ಲ, ನಾನೇ ಹೋಗ್ತೀನಿ. ಪತ್ರಗಳು ಬರೆದ್ರೆ ಕೆಲಸ ಆಗಲ್ಲ. ಇನ್ನೂ ಬೇಕಾದಷ್ಟು ಇಶ್ಯೂಗಳಿದೆ ಕೇಂದ್ರದಲ್ಲಿ, ಪೆಂಡಿಂಗ್ ವರ್ಕ್ ಎಲ್ಲ ಇದೆ. ಶಿವಕುಮಾರ್ ಬೇಕಾದಷ್ಟು ಮೀಟ್ ಮಾಡಿದ್ದಾರೆ. UKP ಗೆಜೆಟ್ ಆಗಬೇಕು, ಕಳಸಾ ಬಂಡೂರಿ ಇಶ್ಯೂ ಇದೆ, ಮತ್ತೆ ಮಾಡರ್ನೈಸೇಷನ್ಗೆ ಕೇಂದ್ರ ಸರ್ಕಾರ ಕೂಡ ಹಣ ಕೊಡ್ತಾರೆ. ಬೇರೆ ರಾಜ್ಯಗಳು ನಮಗೂ ಕೊಡ್ತಾರೆ, ನಾವೆಲ್ಲ ಪರ್ಸ್ಯೂ ಮಾಡ್ಬೇಕು.